ಗೇಟ್ ಕಾಣಿಸ್ತದೆ ನಿಮ್ಮ ಮನೆ ಮುಂದೆನೇ ಇದೀವಿ ಸರ್. ಇದು ಇವತ್ತು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೀತಾ ಇದೆ. 17ನೇ ತಾರೀಕು ಇವತ್ತು ಇದೇ ತಿಂಗಳು 17ನೇ ತಾರೀಕಿನ ದಿವಸ ಚುನಾವಣೆ ವೋಟಿಂಗ್ ನಡೀತಾ ಇದೆ. ದಯವಿಟ್ಟು ತಮ್ಮೆಲ್ಲರಲ್ಲಿ ನಾವು ಮನವಿ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಅಂತ ಮೊದಲನೇದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ, ಈ ವಾರ್ಡಿನ ನಮ್ಮ ರವಿಚಂದ್ರ A2 ಬ್ಲಾಕ್ ವಾರ್ಡ್ ನಂಬರ್ 14 ನೋಡಿ ರವಿಚಂದ್ರ ಅಂತ. ನಾವೆಲ್ಲ ಇವತ್ತು ವೋಟರ್ ಕ್ಯಾಂಡಿಡೇಟ್ಗಳನ್ನ ಹೆಂಗ್ ಮಾಡಿದೀವಿ ಅಂತ ಹೇಳಿದ್ರೆ, ಎಲ್ಲ ನಿಮ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಿಮ್ ಹೇಳಿದ ಕೆಲಸವನ್ನ ಮಾಡಿ ಆಕ್ಟಿವ್ ಆಗಿ ಎಲ್ಲ ಒಳ್ಳೆ ಆಕ್ಟಿವ್ ಆಗಿರುವಂತವನ್ನ ಮಾಡಿದೀವಿ. ಇವಾಗ ನಮ್ಮ ಮಂಜುಳಾ ಸುರೇಶ್ ಅವ್ರು ಆಗ್ಬೋದು, ರವಿಚಂದ್ರ ಆಗ್ಬೋದು, ಎಲ್ಲರನ್ನು ಒಳ್ಳೆ ಕ್ಯಾಂಡಿಡೇಟ್ಸ್ ಅನ್ನ ಮಾಡಿದೀವಿ ನಾವು. ಯಾಕಂದ್ರೆ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಹೊಸದಾಗಿ ಚುನಾವಣೆ ನಡೀತಾ ಇರೋದಿಲ್ಲ. ಏನಿದೆ 2ನೇ ಚುನಾವಣೆ, 3ನೇ ಚುನಾವಣೆ, 10ನೇ ಚುನಾವಣೆ ಎಲ್ಲ ಇದು ಮೊದಲನೇ ಚುನಾವಣೆ. ಈ ಪಟ್ಟಣ ಪಂಚಾಯಿತಿಗೆ ಮೊದಲನೇ ಚುನಾವಣೆ ಇದ್ದಾಗ ಎಲ್ಲ ಆಕ್ಟಿವ್ ಆಗಿ ಸ್ವಲ್ಪ ಯುವತಿಯರನ್ನ ಇಳಿಸಿ ಅವರನ್ನ ಈ ಪಟ್ಟಣ ಪಂಚಾಯಿತಿಗೆ ಆಯ್ಕೆ ಮಾಡಿಕೊಂಡು ಅವರ ಕೈಯಲ್ಲಿ ಅದ್ಭುತವಾದಂತಹ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಮ್ಮ ವಿಚಾರ. ಎಕ್ಸಾಂಪಲ್ ಒಂದೇನಾಗುತ್ತದೆ, ಮೊದಲಾಗಿರುವಂತಹ ಪಂಚಾಯಿತಿಗಳು ಮುನ್ಸಿಪಾಲಿಟಿಗಳು ನೋಡಿದ್ರೆ ಇವಾಗ ಏನಾಗಿದೆ, ರೋಡ್ಗಳೆಲ್ಲ ಚಿಕ್ಕದಾಗಿ ತುಂಬಾ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಇವತ್ತು ಓಡಾಡಕ್ಕಾಗಲ್ಲ, ಕಾರ್ಗಳು ಓಡಾಡಕ್ಕಾಗಲ್ಲ, ಟೂ ವೀಲರ್ಸ್ ಅಲ್ಲಿ ಓಡಾಡ್ಬೇಕು. ಆ ವಾರ್ಡ್ಗಳು ಒಳಗಡೆ ಕೋಲಾರಲ್ಲೇ ಇದೆ ಆ ಪರಿಸ್ಥಿತಿ. ಟೂ ವೀಲರ್ಸ್ ಅಲ್ಲಿ ಓಡಾಡುವಂತ ಪರಿಸ್ಥಿತಿ ಕೋಲಾರ ಒಳಗಡೆ ಇದೆ. ಆದ್ರಿಂದ ಈ ಕಡೆ ಹಂಗಾಗಬಾರ್ದು ಅಂತ ಈ ಪಟ್ಟಣ ಪಂಚಾಯತಿ ಇದ್ದ ತಕ್ಷಣ ಇಮಿಡಿಯೇಟ್ ಆಗಿ ಎಲೆಕ್ಷನ್ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೆ ಮುಂಚೆನೆ ಇದನ್ನ ಯೋಜನಾ ಪ್ರಾಧಿಕಾರವನ್ನು ರಚನೆ ಮಾಡ್ಬಿಟ್ವಿ. ಇದಕ್ಕೆ ಯಾಕೆ ಯೋಜನಾ ಪ್ರಾಧಿಕಾರವನ್ನು ರಚನೆ ಮಾಡ್ತೀವಿ ಅಂದ್ರೆ, ಅವ್ರ ಪರ್ಮಿಷನ್ ಇಲ್ಲದೆ ಯಾವುದು ಲೇಔಟ್ಸ್ ಹಿಂಗೆ ಮಾಡಂಗಿಲ್ಲ. ಒಂದು ಕಾನೂನು ಇದೆ, ಆ ಕಾನೂನು ಚೌಕಟ್ಟಿನ ಒಳಗಡೆಗೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಇವತ್ತು ಯೋಜನಾ ಪ್ರಾಧಿಕಾರವನ್ನು ಮಾಡಿ ಪಟ್ಟಣ ಪಂಚಾಯತಿ ಚುನಾವಣೆ ಮಾಡ್ತಾ ಇದೀವಿ. ಪಟ್ಟಣ ಪಂಚಾಯತಿ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳಾದಂತ ಮೊದಲನೇದಾಗಿ ಇಲ್ಲಿ ನಮ್ಮ ಮಂಜುಳಾ ಸುರೇಶ್ ಅವರು, ಆಮೇಲೆ ನಮ್ಮ ರವಿಚಂದ್ರ ಇಲ್ಲೇ ಇದ್ದಾನೆ, ಯೂತ್ ಒಳ್ಳೆ ಹುಡುಗ, ಆಕ್ಟಿವ್ ಕೆಲಸ ಮಾಡೋ ಹುಡುಗ. ನಿಮ್ ಸೇವೆಗೆ ಅವಕಾಶ ಮಾಡ್ಕೊಳ್ಳಿ, ಆತನ ಯೂಸ್ ಮಾಡ್ಕೊಳ್ರಿ. ಆತನ ಯೂಸ್ ಮಾಡ್ಕೊಂಡು ನಿಮ್ಮ ಮನೆ ಹತ್ರ ಇರುವಂತ ಡ್ರೈನೇಜ್ ಕ್ಲೀನ್ ಮಾಡಿಸಿ, ನಿಮ್ಮ ಮನೆ ಹತ್ರ ರೋಡ್ ಹಾಕ್ಸಿ, ನಿಮ್ಮ ಮನೆ ಹತ್ರ ಲೈಟ್ ಹಾಕ್ಸಿ. ಆತನ ಕೈಯಲ್ಲಿ ನೀವೆಲ್ಲವನ್ನ ಉಪಯೋಗ ಮಾಡ್ಕೋಬಹುದು ನೀವು ರವಿಚಂದ್ರ. ಆಮೇಲೆ ನಮ್ಮ ದೀಪ B1 ಬ್ಲಾಕ್ ಅಲ್ಲಿ, ವನಿತಾ TS ಅವರು B2 ಬ್ಲಾಕ್ ಅಲ್ಲಿ ಅವರನ್ನು ನಿಲ್ಲಿಸಿದ್ದೀವಿ. ಆಮೇಲೆ ಶಶಿಕಲಾ C ಬ್ಲಾಕ್ ಅಲ್ಲಿ, ಅದೇ ರೀತಿ ಅಂಜಲಿ ಪ್ರಕಾಶ್ ಅವರನ್ನ ನಾವು ಕುರುಬರಳ್ಳಿ ಚೆನ್ನಪ್ಪನಲ್ಲಿ ಕ್ಯಾಂಡಿಡೇಟ್ ಅನ್ನ ಮಾಡಿದ್ದೀವಿ. ದಯವಿಟ್ಟು ತಮ್ಮೆಲ್ಲರಲ್ಲಿ ನಾವು ಮನವಿ ಮಾಡ್ತೀವಿ, ನೀವು ಇವತ್ತು 17ನೇ ತಾರೀಕು ಏನಾದ್ರೂ ನೀವು ಯಾಮಾರಿದ್ರೆ 10 ವರ್ಷಗಳ ಕಾಲ ನೀವು ಅನುಭವಿಸ್ಬೇಕಾಗ್ತದೆ. 17ನೇ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋದನ್ನ ನೀವು ಯಾಮಾರಿದ್ರೆ 5 ವರ್ಷಗಳ ಕಾಲ ನೀವು ಅನುಭವಿಸ್ತವೆ. ಇವತ್ತು ಹಿರಿಯರೆಲ್ಲ ಇದ್ದಾರೆ, ನಮ್ಮ ಮಂಜಣ್ಣವ್ರಿಂದ ಹಿಡ್ಕೊಂಡು ಎಲ್ಲ ನಮ್ಮೆಲ್ಲ ಹಿರಿಯರು, ಸುದರ್ಶನ್ ಸರ್ ಎಲ್ಲ ದೊಡ್ಡವರು, ನಮ್ಮ ಸುಮ್ಮ ಎಲ್ಲರೂ ಇದ್ದಾರೆ. ಈ ಕಡೆ ನಮ್ಮ ಮುನಿಯಪ್ಪನವರು ಇದ್ದಾರೆ, ಬ್ಲಾಕ್ ಅಧ್ಯಕ್ಷ ಅನಿಲಣ್ಣವರು ಇದ್ದಾರೆ, ಆಮೇಲೆ ನಮ್ಮ ಸರ್ದಾರಣ್ಣವರು, ಎಲ್ಲರೂ ನಮ್ಮ ಮುಖಂಡರುಗಳು ಎಲ್ಲರೂ ಇದೆ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ವೇಮಗಲ್ ಪಟ್ಟಣ ಪಂಚಾಯತಿನ ಯಾಮಾರಬೇಡಿ ದಯವಿಟ್ಟು. ಇದು ಸ್ಟಾರ್ಟಿಂಗ್ ಅಲ್ಲೇ ಇದಕ್ಕೆ ಒಂದು ರೂಪುರೇಷೆಯನ್ನ ನಾವು ಸಿದ್ಧಪಡಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅಭಿವೃದ್ಧಿನಲ್ಲಿ ವೇಮಗಲ್ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ. ಇವತ್ತು ಲೇಔಟ್ಗಳಾಗ್ಬೋದು, ರೋಡ್ಗಳಾಗ್ಬೋದು, ಇಂಡಸ್ಟ್ರೀಸ್ ಆಗ್ಬೋದು, ಏರ್ಪೋರ್ಟ್ ಪಕ್ಕದಲ್ಲೇ ಏರ್ಪೋರ್ಟ್ ಇದೆ, ರೋಡ್ಗಳು ಇವಾಗ ಆಗ್ತಾ ಇರುವಂತ ರೋಡ್ಗಳು. ಇವಾಗ ನಮ್ಮ ದೇವನಹಳ್ಳಿಯಿಂದ ನಮ್ಮ ಕೋಲಾರ ವೇಮಗಲ್ಲಿಂದ ಹೊಸೂರಿಗೆ ಹೋಗುವಂತ ರೋಡ್ ಟೆಂಡರ್ ಆಗಿದೆ, ಆಲ್ರೆಡಿ 3200 ಕೋಟಿ ಟೆಂಡರ್ ಆಗಿದೆ. ಇದೆಲ್ಲವನ್ನು ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅತಿ ವೇಗವಾಗಿ ಬೆಳೆಯುವಂತ ಟೌನ್ ಯಾವ್ದನ್ನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದೆ ಅಂತ ದೇವನಹಳ್ಳಿಯಿಂದ ಇಲ್ಲಿಗೆ, ಅದು ವೇಮಗಲ್ ಅನ್ನೋದು ಯಾವುದೇ ಡೌಟೇ ಇಲ್ಲ ನಮಗೆ. ಅದರಿಂದ ಇದನ್ನೆಲ್ಲ ಒಂದು ರೂಪರೇಷವಾಗಿ ಅಚ್ಚುಕಟ್ಟಾಗಿ ಮುದ್ದಾಗಿ ರೋಡ್ಸ್ ದೊಡ್ಡ ಎಲ್ಲ ಮಾಡಿ ಲೇಔಟ್ಸ್ ಪರ್ಮಿಷನ್ ಕೊಡ್ಬೇಕಂದ್ರೆ ಎಲ್ಲಾ ಕಾನೂನು ನಿಯಮಗಳನ್ನ ಅದರ ಮೇಲೆ ಇಟ್ಟು ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿದೆ. ಅದರಿಂದ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಮತವನ್ನು ಕೊಟ್ಟು ಎಲ್ಲ 5 ಟೌನ್ ಅಲ್ಲಿ ಇರ್ತಕ್ಕಂಥ ವೇಮಗಲ್ ಟೌನ್ ಇರ್ತಕ್ಕಂಥ 5 ಅಭ್ಯರ್ಥಿಗಳನ್ನ, ಅದೇ ರೀತಿ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ವಾರ್ಡ್ ವೈಸ್ 17 ಜನ ಅಭ್ಯರ್ಥಿಗಳನ್ನ ನೀವು ಗೆಲ್ಸ್ಕೊಟ್ರೆ ತುಂಬಾ ಅಚ್ಚುಕಟ್ಟಾಗಿ ಮುದ್ದಾಗಿ ಇಡೀ ನಮ್ಮ ಕರ್ನಾಟಕದಲ್ಲೇ ಉತ್ತಮವಾದಂತಹ ಟೌನ್ ಪ್ರಶಸ್ತಿ ಬರೋ ತರ ನಾವು ಮಾಡುವಂತ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ.